ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ನಮ್ಮನೇಲಿ ಬಸ್ಸಾರು ನಾವು ಹೆಂಗೆ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ತೊಗರಿಬೇಳೆ, ಹೆಸರುಕಾಳು ತೊಳೆದಿಟ್ಕೊಂಡಿದ್ದೀನಿ. ದಂಟಿನ ಸೊಪ್ಪು 1 ಕಟ್ಟಷ್ಟಿದೆ. ನಮ್ಮ ಮನೆಗಿದು ಸಾಲಲ್ಲ, ಜಾಸ್ತಿ ಜನ ಇದ್ದರೆ. ಈಗ 3-4 ಜನ ಇದ್ದೀವಿ ಅಷ್ಟೇ, ಎಲ್ಲ ಊರಿಗೆ ಹೋಗಿದ್ದಾರೆ, ಅದಕ್ಕೆ ಸಾಕಾಗುತ್ತೆ. ಆಮೇಲೆ ಒಂದು ಮೆಣಸಿನ್ಕಾಯಿ, ಒಂದು 10-12, ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, 1-2 ಟೀ ಸ್ಪೂನ್ ಜೀರಿಗೆ, ಒಂದು 10-12 ಕಾಳು ಮೆಣಸು, 3 ಟೊಮೊಟೊ ನೋಡಿ, ಒಂದು ಮುಷ್ಟಿಯಾಗಷ್ಟು ಬೆಳ್ಳುಳ್ಳಿ, ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಬಸ್ಸಾರು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಕುಕ್ಕರ್ಗೆ ಬೇಳೆ ಎಲ್ಲ ಹಾಕ್ಕೊಳ್ಳೋಣ. ಬೇಳೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಳೆ ಕೂಗಿಸ್ಕೊಳ್ಳೋಣ. ಕುಕ್ಕರ್ 2 ವಿಷಲ್ ಹೋಗಿದೆ ಕುಕ್ಕರು. ಈಗ ಸೊಪ್ಪು ಇಡೋಣ ಇದರಲ್ಲಿ. ಬೇಳೆ ಸೊಪ್ಪು ಎಲ್ಲ ಒಂದೇ ಸಲ ಇಟ್ಬಿಟ್ರೆ ಸೊಪ್ಪು ತೀರಾ ನುಣ್ಣಗಾಗೋಗುತ್ತೆ, ಅದು ಚೆನ್ನಾಗಿರಲ್ಲ ಪಲ್ಯಕ್ಕೆ. ಅದಕ್ಕೆ ಬೇಳೆ 1-2 ಕೂಗೋದ್ಮೇಲೆ ಸೊಪ್ಪಿಟ್ರೆ ಸೊಪ್ಪು ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೋಬೋದಾಗಿ. ಮುಚ್ಚಂಗೇನಿಲ್ಲ, ಪ್ಲೇಟ್ ಮುಚ್ಕೊಂಡು ಬೇಯಿಸಿದ್ರು ಆಯ್ತು. ಆಗ್ಲೇ ಉಪ್ಪು ಹಾಕಿರ್ಲಿಲ್ಲ, ಈಗ ಎಲ್ಲದಕ್ಕೆ 2 ಸೇರಿಸಿ ಉಪ್ಪು ಹಾಕಿ. ಇದೆಲ್ಲ ಹೋಗುತ್ತೆ ಒಳಗೆ, ಉಪ್ಪೆಲ್ಲ ಕರಗುತ್ತೆ, ನೀರು ಮೇಲ್ ಬರುತ್ತೆ. ಆಮೇಲೆ ಸಾಕು, ನೀರು ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಅಷ್ಟರಲ್ಲಿ ನಾವು ಈ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಏನಿದೆ ಇದನ್ನೆಲ್ಲ ಹುರ್ಕೊಳ್ಳೋಣ. ಫಸ್ಟಿಗೆ ಈರುಳ್ಳಿ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಬೇಕು, 1 ಸ್ಪೂನ್ ಅಷ್ಟು ಹಾಕೊಂಡ್ರು ಸಾಕು. ಆದ್ಮೇಲೆ ಒಣಮೆಣಸಿನ್ಕಾಯಿ ಹಾಕೋಣ. ಅದರಲ್ಲೇ ಜೀರಿಗೆ ಹಾಕೋಣ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಹುರಿದಿರೋ ಪದಾರ್ಥ ಎಲ್ಲ ಜಾರ್ಗೆ ಹಾಕೊಳ್ಳೋಣ. ಜೊತೆಗೆ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು,
ಬೆಂದಿರೋ ಸೊಪ್ಪೆಲ್ಲ ತೆಗೆದಿರಲ್ಲ. ಮಾತ್ರ ಬೆಂದಿದ್ರೆ ಸಾಕು ಸೊಪ್ಪು. ಆದಷ್ಟು ಈ ಸೊಪ್ಪು ಎಲ್ಲ ತೆಗೆದುಬಿಟ್ಟು ಬೇಳೆ ಅಂತದನ್ನ ರುಬ್ಬಬೇಕು. ಆಲ್ರೆಡಿ ರುಬ್ಬಿದ್ವಲ್ಲ ಆ ಮಸಾಲೆ ಜೊತೆಗೆ ಇದನ್ನು ಹಾಕೊಳ್ಳೋದು. ಒಂದು ಸೌಟಷ್ಟು ಹಾಕೊಂಡ್ರೆ ಸಾಕು. ಯಾಕಂದ್ರೆ ಇವತ್ತು ಕಡಿಮೆ ಇದ್ದೀವಿ ಜನ ಅಂತ ಸಾಕು, ಅಷ್ಟೇ ಸಾಕು. ಜನ ಜಾಸ್ತಿ ಇದ್ರೆ ಇನ್ನೊಂದು ಸೌಟಷ್ಟು ಬೇಳೆ ಹಾಕಬೇಕಾಗುತ್ತೆ. ಈಗ ಸೊಪ್ಪು ಬೇಳೆ ಎರಡು ಕಡಿಮೆ ಹಾಕಿ ಮಾಡಿದ್ದೀನಿ. ಈಗ ಈ ಸೊಪ್ಪು ನೀರಿಗೀಗ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದು ಹಾಕೋದು. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಕಲಸಿ ಇಷ್ಟಿದೆ ಸಾಕು. ಇನ್ನು ತೆಳ್ಳಗೆ ಮಾಡೋರು ಮಾಡಿದ್ರೆ ನಮ್ಮನೇಲಿ ಇಷ್ಟು ಮಾತ್ರ ತೆಳ್ಳಗೆ ಮಾಡ್ತಾರೆ. ಉಪ್ಪು ಹಾಕ್ಬಿಟ್ಟು ಕಾಯಿಸೋದು. ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಒಗ್ಗರಣೆ ಹಾಕೊಂಡ್ರೆ ಸಾರು ರೆಡಿ ಆಯಿತು. ಉಪ್ಪು ನೋಡ್ಕೊಂಡು ಹಾಕ್ಬೇಕು. ಉಪ್ಪು ಬೇಳೆ ಫಸ್ಟ್ ಸ್ವಲ್ಪ ಹಾಕಿರ್ತೀವಲ್ಲ ಸೊಪ್ಪು ಬೇಳೆ ಬೇಯುವಾಗ ಇವಾಗ ನೋಡ್ಕೊಂಡು ಹಾಕ್ಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು. ಈಗ ಇದನ್ನು ಕುದಿಸೋಕೆ ಇಟ್ಕೊಳ್ಳೋಣ. ಕುದೀಲಿ. ಸಾರು ಕುದೀತಾ ಇದೆ. ಈಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಆಯ್ತು ಬಸ್ಸಾರು ನೋಡಿ. ನೀರೆಲ್ಲ ಹೋದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಸೊಪ್ಪು ಹಿಂಡಿ ಇಟ್ಕೊಂಡ್ರೆ ಒಗ್ಗರಣೆ ಚೆನ್ನಾಗಿ ಹಿಡಿಯುತ್ತೆ. ಸೊಪ್ಪನ್ನ ಸ್ವಲ್ಪ ಆರಿದ್ಮೇಲೆ ಕೈಯಲ್ಲಿ ಹಿಂಡಬೇಕು. ಅವಾಗ ಒಗ್ಗರಣೆ ಚೆನ್ನಾಗಿ ಹಿಡಿಯುತ್ತೆ. ಮುಗಿಯಕ್ಕೆ ಇಟ್ಕೊಂಡಿದ್ವಲ್ಲ ಬಾಣಲೆ, ಅದಕ್ಕೆ ಎಣ್ಣೆ ಹಾಕೊಂಡು ಒಗ್ಗರಣೆಗೆ ಸೊಪ್ಪಿಗೆ ಒಗ್ಗರಣೆಗೆ ಇದು ಎಣ್ಣೆ, ಸಾಸಿವೆ, ಚಿಟ್ಟಂತೆ ಕಡಲೆಬೇಳೆ, ಉದ್ದಿನಬೇಳೆ,
ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಬೇಯಿಸ್ಕೊಂಡು ಸೊಪ್ಪು ಹಾಕೋಣ. ಎಲ್ಲ ಸೊಪ್ಪು ಹೊಂದಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ತೀವಿ. ನೀಟಾಗಿ ಎಲ್ಲ ಸೊಪ್ಪು ಒಗ್ಗರಣೆ ಹಿಡಿಬೇಕು. ಆಯಿತು, ಸೊಪ್ಪು ರೆಡಿ ಆಯಿತು. ತೆಗೆದ್ಬಿಟ್ಟು ಸಾರು ಏನಿದೆ ನೋಡೋಣ. ಸಾರು ಒಂಚೂರು ಒಗ್ಗರಣೆ ಹಾಕ್ಬಿಟ್ಟು ಆಯಿತು. ಬಸ್ಸಾರು ಆಯಿತು. ಸೊಪ್ಪು ಒಗ್ಗರಣೆ ಹಾಕಿದ್ದು ಆಯಿತು. ಬಸ್ಸಾರು ಮುದ್ದೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ.